ನಮಸ್ಕಾರ. ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಬಸಯ್ಯ. ಸೊ ಇವತ್ತಿನ ಒಂದು ಕ್ಲಾಸ್ ನಾನು ಹೇಳ್ತಾ ಹೋಗ್ತೀನಿ ಶಿವಾಜಿಯ ಜೀವನ ಮತ್ತು ಸಾಧನೆಗಳನ್ನ. ಸೊ ಇವತ್ತಿನ ಒಂದು ಕ್ಲಾಸ್ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಸೊ 1627ರಿಂದ 1680ರವರೆಗೆ ಈ ಒಂದು ಶಿವಾಜಿಯ ಆಳ್ವಿಕೆ ಭಾರತದಲ್ಲಿ ನಡೀತಾ ಹೋಗುತ್ತೆ. ಸೊ ಯಾವಾಗ ಒಂದು ಮೊಘಲರ ಅಂತ್ಯ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಮೊಘಲರ ಕೊನೆಯ ದೊರೆ ಔರಂಗಜೇಬನ ಆಳ್ವಿಕೆಯ ಕಾಲದಲ್ಲಿ ಈ ಒಂದು ಛತ್ರಪತಿ ಶಿವಾಜಿ ಆಳ್ವಿಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ಒಂದು ಶಿವಾಜಿಯ ಜೀವನ ಮತ್ತು ಸಾಧನೆಗಳಂತ ಹೇಳಿದಾಗ ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನ ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಪೀಠಿಕೆ ಅಂತ ಬರೆದಾಗ ಏನ್ ಬರೀಬೇಕು? ವೀರಯೋಧ ಸಾಹಸಿ ಯುವಕನಾಗಿರ್ತಕ್ಕಂಥ ಶಿವಾಜಿ ಗುಡ್ಡಗಾಡಿನ ನಿವಾಸಿಗಳಾಗಿರ್ತಕ್ಕಂಥ ಮಾವಳಿಗಳನ್ನ ಸಂಘಟಿಸಿ ತಂತ್ರಜ್ಞಾನವನ್ನ ರೂಪಿಸಿದ್ದು. ಇದೇ ಸಮಯದಲ್ಲಿ ಮೊಘಲರ ಮತ್ತು ಬಿಜಾಪುರದ ಸುಲ್ತಾನ ಕಾದಾಟಕ್ಕಿಳಿದಿದ್ರು. ಸೊ ಶಿವಾಜಿ ಅನೇಕ ಕಾರ್ಯಾಚರಣೆಗಳನ್ನ ಕೈಗೊಂಡು ಇವುಗಳನ್ನು ಈ ಕೆಳಗಿನಂತೆ ನಾವು ನೋಡ್ತಾ ಹೋಗೋಣ. ಓಕೆನಾ? ಇಲ್ಲಿ ನೋಡಿ ಏನಪ್ಪಾ ಅಂತಂದ್ರೆ ಆರಂಭಿಕ ಜೀವನ ಅಂತ ಬರೀಬೇಕು. ಸೊ ಆರಂಭಿಕ ಜೀವನದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಏನಪ್ಪಾ ಅಂತಂದ್ರೆ ಶಿವಾಜಿಯು ಏಪ್ರಿಲ್ 20, 1627ರಂದು ಪುಣೆಯ ಸಮೀಪದಲ್ಲಿರ್ತಕ್ಕಂಥ ಶಿವನೇರಿ ಎಂಬಲ್ಲಿ ಜನನವಾಗ್ತದೆ. ನಂತರ ಶಿವಾಜಿಯು ಆತನ ತಂದೆ ಶಹಜಿ ಭೋಂಸ್ಲೆ ಮತ್ತು ತಾಯಿ ಜೀಜಾಬಾಯಿ ಅವರ ಪುತ್ರ ಯಾರಪ್ಪ ಅಂದ್ರೆ ಈ ಒಂದು ಛತ್ರಪತಿ ಶಿವಾಜಿ. ಶಿವಾಜಿ ಪೂರ್ವಜರ ಕಂಡಿರ್ತಕ್ಕಂಥ ಈ ಒಂದು ಹಿಂದೂ ಸಾಮ್ರಾಜ್ಯದ ಕನಸನ್ನ ನನಸು ಮಾಡಿರ್ತಕ್ಕಂಥ ಈ ಒಂದು ಶ್ರೇಯಸ್ಸು ಅಥವಾ ಬಲಿಷ್ಠ ದೊರೆ ಯಾರಪ್ಪ ಅಂತಂದ್ರೆ ಈ ಒಂದು ಛತ್ರಪತಿ ಶಿವಾಜಿ ಅಂತ ಹೇಳ್ಬಹುದು. ಶಿವಾಜಿ ಮಹಾರಾಜರ ಬಾಲ್ಯ ಜೀವನ ಮತ್ತು ಶಿಕ್ಷಣ. ಶಹಜಿಯ ಬಿಜಾಪುರದ ಸೇವೆಯಲ್ಲಿದ್ದಾಗ ಜೀಜಾಬಾಯಿಯಿಂದ ದೂರವಾಗಿ ತುಕ್ಕಾಬಾಯಿಯನ್ನ ವಿವಾಹವನ್ನಾಗಿರ್ತಾನೆ. ಹೀಗಾಗಿ ಜೀಜಾಬಾಯಿ ಮತ್ತೆ ಆತನ ಮಗ ಶಿವಾಜಿ ಪ್ರತ್ಯೇಕವಾಗಿ ವಾಸಿಸ್ತಾ ಹೋಗ್ತಾರೆ. ಶಹಜಿ ಇವರ ರಕ್ಷಣೆಗಾಗಿ ಒಬ್ಬ ಅಧಿಕಾರಿನ ನೇಮಿಸಿರ್ತಾನೆ. ಆತನೇ ದಾದಾಜಿ ಕೊಂಡದೇವ. ಈತನೇ ಕೂಡ ಶಿವಾಜಿ ಒಂದು ಗುರು ಕೂಡ ಆಗ್ತಾ ಹೋಗ್ತಾನೆ. ನೆಕ್ಸ್ಟ್ ನೋಡಿ ಏನಪ್ಪಾ ಅಂತಂದ್ರೆ ತಾಯಿ ಜೀಜಾಬಾಯಿಯ ಪ್ರಭಾವದಿಂದ ಶಿವಾಜಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಬಹುದೊಡ್ಡ ಪಾತ್ರವನ್ನ ನಿಭಾಯಿಸ್ತಾಳೆ ಈ ಒಂದು ತಾಯಿ ಜೀಜಾಬಾಯಿ. ಶಿವಾಜಿಗೆ ರಾಮಾಯಣ ಮಹಾಭಾರತ ಕಥೆಗಳನ್ನ ಹೇಳಿ ಉತ್ತಮ ಸಂಸ್ಕಾರವನ್ನು ಕೂಡ ನೀಡ್ತಾ ಹೋಗ್ತಾಳೆ. ನಂತರದಲ್ಲಿ ತನ್ನ ತಾಯಿಯನ್ನ ಶಿವಾಜಿ ದೇವಿಯ ಸ್ವರೂಪವನ್ನ ಕಾಣ್ತಾ ಹೋಗ್ತಾನೆ. ನೆಕ್ಸ್ಟ್ ದಾದಾಜಿ ಕೊಂಡನ ದೇವನ ತರಬೇತಿ ಯಾವ ರೀತಿಯಾಗಿತ್ತು? ಶಿವಾಜಿಗೆ ರಣತಂತ್ರ ಆಡಳಿತದ ತರಬೇತಿ ನೀಡಿದ್ರು. ಅದೇ ರೀತಿಯಾಗಿ ಶಿವಾಜಿಯ ಒಂದು ಶಾಲಾ ಶಿಕ್ಷಣದಲ್ಲಿ ಆಸಕ್ತಿಯನ್ನ ಹೊಂದಿಲ್ಲದೆ ಇದ್ರು ಕೂಡ ಸೊ ಆತನಿಗೆ ಶೌರ್ಯ ಸಾಹಸ ಧೈರ್ಯ ಮತ್ತು ಅನ್ಯಾಯದ ವಿರುದ್ಧ ಯಾವ ರೀತಿಯಾಗಿ ಹೋರಾಡಬೇಕು ಅಂತಕ್ಕಂಥ ಒಂದು ಗುಣಗಳನ್ನ ಮತ್ತೆ ಆತನಿಗೆ ಈ ಒಂದು ಯುದ್ಧದ ತರಬೇತಿಗಳನ್ನ ಏನಪ್ಪಾ ಅಂತಂದ್ರೆ ಈ ಒಂದು ದಾದಾಜಿ ಕೊಂಡ ದೇವರು ಅಧಿಕಾರಿಯು ಆತನಲ್ಲಿ ಬೆಳೆಸ್ತಾ ಹೋಗ್ತಾರೆ. ನೆಕ್ಸ್ಟ್ ಈತನ ಮೇಲೆ ಆಧ್ಯಾತ್ಮಿಕವಾಗಿ ಪ್ರಭಾವ ಬೀರಿರ್ತಕ್ಕಂಥವ್ರು ಅಂದ್ರೆ ಈ ಒಂದು ಶಿವಾಜಿಯ ತಾಯಿಯ ಒಂದು ತಮ್ಮನಾಗಿರ್ತಕ್ಕಂತಹ ರಾಮದಾಸನ ಆಧ್ಯಾತ್ಮಿಕ ಸಮರ್ಥ ಗುರುಗಳಾಗ್ತಾ ಹೋಗ್ತಾರೆ. ಸೊ ಇಲ್ಲಿ ನಾವು ಟೋಟಲ್ ಆಗಿ ಏನ್ ನೋಡ್ಬೋದು ಅಂತಂದ್ರೆ ಶಿವಾಜಿಯ ಮೇಲೆ ಟೋಟಲ್ ಆಗಿ 3 ಮಂದಿ ಪ್ರಭಾವ ಬೀರುತ್ತೆ. ಮೊದಲನೆಯದಾಗಿ ತನ್ನ ತಾಯಿ ಜೀಜಾಬಾಯಿ, ನಂತರ ತನ್ನ ಒಂದು ಗುರುಗಳಾಗಿರ್ತಕ್ಕಂಥ ದಾದಾಜಿ ಕೊಂಡದೇವ, ನಂತರ ಆಧ್ಯಾತ್ಮಿಕವನ್ನ ಗುರುಗಳಾಗಿರ್ತಕ್ಕಂಥ ರಾಮದಾಸ್. ಈ 3 ಜನರ ಪ್ರಭಾವದಿಂದ ಶಿವಾಜಿಯ ಒಂದು ಖಡ್ಗವನ್ನಾಗಿ ಮಾಡ್ತಾ ಹೋಗ್ತಾರೆ. ಈತನ ಸೈನಿಕ ಸಾಧನೆಗಳು ಅಂತ ನೋಡ್ತಾ ಹೋಗೋಣ. 1648ರಲ್ಲಿ ಪುರಂದರ ಕೋಟೆಗಳನ್ನ ಹಿಡಿದುಕೊಂಡರು. ನಂತರ ಜವಳಿ ಕೋಟೆಯನ್ನ ಗೆದ್ದು ಅಪಾರ ಸಂಪತ್ತನ್ನ ಇಲ್ಲಿಂದ ಕೊಳ್ಳೆಯನ್ನ ಹೊಡಿತಾರೆ. ನಂತರ ರಾಯಗಳನ್ನ ಗೆದ್ದು ತಮ್ಮ ಕೇಂದ್ರವನ್ನಾಗಿ ಮಾಡಿಕೊಳ್ತಾರೆ. ಈತನ ಮೊದಲ ಯುದ್ಧ ಮೊಘಲರೊಂದಿಗೆ ಈತನ ಯುದ್ಧ ನಡೆಯುತ್ತೆ 1657ರಲ್ಲಿ. ಓಕೆ ನೋಡಿ ಏನಪ್ಪಾ ಅಂದ್ರೆ ಆತನ ಪ್ರಥಮ ಒಂದು ಸಂಘರ್ಷ ಅಥವಾ ಯುದ್ಧ ಅಂತ ಹೇಳಿದಾಗ
1657ರಲ್ಲಿ ಮುಘಲರೊಂದಿಗೆ ಯುದ್ಧವನ್ನ ನಡೆಸ್ತಾ ಹೋಗ್ತಾನೆ. ಔರಂಗಜೇಬನು ದಕ್ಕನರ ಗವರ್ನರ್ ಆಗಿದ್ದಾಗ ಶಿವಾಜಿ ಮುಘಲರ ವಶದಲ್ಲಿ ಜುನ್ನಾರ್ ಮೇಲೆ ದಾಳಿ ಮಾಡಿ ಜುನ್ನಾರ್ ಕೋಟೆಯನ್ನು ವಶಪಡಿಸಿಕೊಳ್ತಾನೆ. ನೆಕ್ಸ್ಟ್ ಅಹಮದ್ ನಗರದ ಮೇಲೆ ದಾಳಿಯನ್ನ ಮಾಡಿ ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿ ಆಗೋದಿಲ್ಲ. ನಂತರದಲ್ಲಿ ಮೊಘಲ ಸಿಂಹಾಸನಕ್ಕಾಗಿ ವಾರಸುದಾರರ ಅಂತಃಕಲಹ ಯಾವಾಗ ಆರಂಭವಾಗಿರ್ತದೆ, ಈ ಲಾಭವನ್ನು ಪಡೆದುಕೊಂಡಿರ್ತಕ್ಕಂಥ ಶಿವಾಜಿ ಕೊಂಕಣ ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡಿ ತನ್ನ ಒಂದು ಅಧಿಕಾರವನ್ನು ಸ್ಥಾಪಿಸಲು ಮುಂದಾಗ್ತಾ ಹೋಗ್ತಾನೆ. ನಂತರದಲ್ಲಿ ಕೊಂಕಣದ ವಿಜಯ ಅಂತ ಬಂದಾಗ 1657ರಲ್ಲಿ ಕೊಂಕಣದ ಮೇಲೆ ದಾಳಿಯನ್ನ ಮಾಡ್ತಾನೆ ಶಿವಾಜಿ. ಔರಂಗಜೇಬನ ಉತ್ತರಕ್ಕೆ ತೆರಳಿದಾಗ ಅದೇ ಸಮಯದಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಬಳಸಿಕೊಂಡಿರ್ತಕ್ಕಂಥ ಶಿವಾಜಿ ಕೊಂಕಣದ ತಾನಾ ಮತ್ತು ಕೊಲಾಬ್ಗಳ ಮೇಲೆ ದಾಳಿಯನ್ನ ಮಾಡ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ಕಲ್ಯಾಣ ಮತ್ತು ಬಿವಾಡಿಗಳ ಮೇಲೆ ದಾಳಿಯನ್ನ ಮಾಡಿ ಈ ಒಂದು ಶಿವಾಜಿಯ ವಶವಾಗ್ತಾ ಹೋಗುತ್ತೆ. ನಂತರ ಪೋರ್ಚುಗೀಸರ ಅಧೀನದಲ್ಲಿದ್ದ ದಮನ್ ಮೇಲೆ ದಾಳಿಯನ್ನ ಮಾಡ್ತಾನೆ. ನಂತರ ಕೊಂಕಣದ ವಿಜಯ 1657ರಲ್ಲಿ ಔರಂಗಜೇಬ್ ಉತ್ತರಕ್ಕೆ ತೆರಳಿದಾಗ ಸೊ ಅದೇ ಸಮಯವನ್ನು ಬಳಸಿಕೊಂಡು ಶಿವಾಜಿ ಏನ್ ಮಾಡ್ತಾನೆ ಅಂದ್ರೆ, ತಾನಾ ಮತ್ತು ಕೊಲಾಬಗಳ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿನ ಕೋಟೆಗಳನ್ನ ವಶಪಡಿಸಿಕೊಳ್ತಾ ಹೋಗ್ತಾನೆ. ನಂತರ ಕಲ್ಯಾಣ ಮತ್ತು ಬಿವಾಡಿಗಳು ಕೂಡ ಶಿವಾಜಿಯ ಒಂದು ವಶವಾಗ್ತಾ ಹೋಗುತ್ತೆ. ನಂತರದಲ್ಲಿ ಪೋರ್ಚುಗೀಸರ ಅಧೀನದಲ್ಲಿದ್ದ ದಮನ್ ಮೇಲೆ ದಾಳಿ ಮಾಡಿ ಪೋರ್ಚುಗೀಸರು ಶಿವಾಜಿಯ ಅಧೀನತೆಯನ್ನು ಒಪ್ಪಿಕೊಂಡು ಕಪ್ಪು ಕಾಣಿಕೆಯನ್ನು ನೀಡಲು ಒಪ್ಪಿಕೊಳ್ತಾರೆ. ನಂತರ ಶಿವಾಜಿ ಮತ್ತು ಅಫ್ಜಲ್ ಖಾನ್. ಸೊ ಶಿವಾಜಿಯ ಬೆಳವಣಿಗೆಯನ್ನ ತಡೆಯಲು ಬಿಜಾಪುರದ ಸುಲ್ತಾನ ಸಿಕಂದರ್ ಆದಿಲ್ ಶಹನು ಏನ್ ಮಾಡ್ತಾನೆ ಅಂದ್ರೆ, ತನ್ನ ಸಮರ್ಥ ಸೇನಾನಿಯಾಗಿರ್ತಕ್ಕಂಥ ಅಫ್ಜಲ್ ಖಾನನನ್ನ ಶಿವಾಜಿಯ ವಿರುದ್ಧ ದಂಡೆತ್ತಿ ಬರುವಂತೆ ಕಳಿಸ್ತಾನೆ. ಸೊ ಅಫ್ಜಲ್ ಖಾನ್ ಶಿವಾಜಿಯ ಬರುವ ದಾರಿಯಲ್ಲಿ ಶಿವಾಜಿಯ ಬೆಳವಣಿಗೆಯನ್ನ ತಡೆಯಲು ಬಿಜಾಪುರದ ಸುಲ್ತಾನ ಸಿಕಂದರ್ ಆದಿಲ್ ಶಹನು ತನ್ನ ಸಮರ್ಥ ಸೇನಾನಿಯಾಗಿರ್ತಕ್ಕಂಥ ಅಫ್ಜಲ್ ಖಾನನನ್ನ ಕಳಿಸ್ತಾ ಹೋಗ್ತಾನೆ. ಅಫ್ಜಲ್ ಖಾನನ ಬರುವ ದಾರಿಯಲ್ಲಿ ದೇವಾಲಯಗಳು ಮತ್ತು ಮೂರ್ತಿಗಳನ್ನ ಧ್ವಂಸ ಮಾಡಿಸುತ್ತಾ ಪ್ರತಾಪಗಢಕ್ಕೆ ಬಂದು ನೆಲೆಯನ್ನ ಊರ್ತಾನೆ. ನಂತರದಲ್ಲಿ ಅಫ್ಜಲ್ ಖಾನ್ ಏನ್ ಮಾಡ್ತಾನೆ ಅಂದ್ರೆ, ಅಫ್ಜಲ್ ಖಾನ್ ಸಂಧಾನಕ್ಕಾಗಿ ಕೃಷ್ಣಾಜಿ ಭಾಸ್ಕರನ ಮೂಲಕ ಶಿವಾಜಿಯನ್ನ ಆಹ್ವಾನಿಸ್ತಾ ಹೋಗ್ತಾನೆ. ಶಿವಾಜಿಯು ಜಾಗರೂಕತೆಯಿಂದ ರಕ್ಷಕರೊಂದಿಗೆ ಈ ಒಂದು ಅಫ್ಜಲ್ ಖಾನನನ್ನ ಭೇಟಿ ಮಾಡಲು ಹೋಗ್ತಾನೆ. ನಂತರದಲ್ಲಿ ಈ ಒಂದು ಅಫ್ಜಲ್ ಖಾನ್ ಏನಪ್ಪ ಮಾಡಿರ್ತಾನೆ ಅಂತಂದ್ರೆ, ಈ ಒಂದು ಅಪ್ಪಿಕೊಳ್ಳುವ ನೆಪದಲ್ಲಿ ಅಫ್ಜಲ್ ಖಾನ್ ಶಿವಾಜಿಯ ಕಿರಿದಾರಿಯಿಂದ ಇರಿಸಲು ಪ್ರಯತ್ನಿಸಿದನು. ತಕ್ಷಣವೇ ಎಚ್ಚೆತ್ತುಕೊಂಡಿರ್ತಕ್ಕಂಥ ಶಿವಾಜಿ ತನ್ನಲ್ಲಿದ್ದ ಹುಲಿ ಉಗುರುಗಳಿಂದ ಖಾನನ ಹೊಟ್ಟೆಯನ್ನ ಸೀಳಿ ಅವನನ್ನ ಕೊಂದಾಕ್ತಾ ಹೋಗ್ತಾನೆ. ನಂತರ ಖಾನರ ರಕ್ಷಕ ಸೈಯದ್ ಬಂದ ಶಿವಾಜಿಯ ಮೇಲೆ ದಾಳಿಯನ್ನ ಮಾಡ್ತಾನೆ. ಶಿರಸ್ತ್ರಾಣ ಧರಿಸಿದ್ದರಿಂದ ಶಿವಾಜಿಗೆ ಏನೂ ಕೂಡ ಅಪಾಯ ಆಗೋದಿಲ್ಲ. ಯಾಕಂದ್ರೆ ಒಂದು ಶಿರಸ್ತ್ರಾಣ ಅಂದ್ರೆ ಪೇಟೆಯನ್ನ ಏನು ಸುತ್ತಿರ್ತಾರೆ, ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಶಿವಾಜಿ ಮೇಲೆ ಯಾವುದೇ ರೀತಿಯಾಗಿ ಅಟೆಂಪ್ಟ್ ನಡೆಯುತ್ತೆ, ಬಟ್ ಏನಾಗುತ್ತೆ ಅಂತಂದ್ರೆ ಆತನಿಗೆ ಯಾವುದೇ ಕೂಡ ಅಪಾಯ ಆಗೋದಿಲ್ಲ. ಓಕೆನಾ. ಸೊ ಅದೇ ರೀತಿಯಾಗಿ ಮರಾಠರ ಸೈನಿಕರನ್ನ ಆದಿಲ್ ಶಾಹಿನ ಸೈನ್ಯವನ್ನ ಸೋಲಿಸಿ ಅಪಾರ ಸಂಪತ್ತನ್ನ ಅಲ್ಲಿಂದ ಕೊಳ್ಳೆಯನ್ನ ಹೊಡಿತಾ ಹೋಗ್ತಾರೆ. ನೆಕ್ಸ್ಟ್ ಪನಹಾಳ್ ಮತ್ತು ಚಕನ್ ಸೋಲು 1660ರಲ್ಲಿ ಬಿಜಾಪುರದ ಸುಲ್ತಾನ ಶಿವಾಜಿಯನ್ನು ದಮನ ಮಾಡಲು ಫೌಜದಾರನಾದ ಜೋಹರನಿಗೆ ಆದೇಶವನ್ನು ನೀಡುತ್ತಾ ಹೋಗ್ತಾನೆ. ಜೋಹಾರನು ಪನಹಾಳ್ ಕೋಟೆಯ ಮುತ್ತಿಗೆ ಹಾಕಿ ಶಿವಾಜಿ ಅಲ್ಲಿಂದ ಪಾರಾಗಿ ವಿಶಾಲಗಢಕ್ಕೆ ಬರ್ತಾನೆ. ಇದೇ ಸಮಯದಲ್ಲಿ ಮೊಘಲರ ಚಕನ್ ದುರ್ಗವನ್ನು ವಶಪಡಿಸಿಕೊಂಡಿದ್ದರಿಂದ ಈ ಎರಡೂ ಕೋಟೆಗಳು ಶಿವಾಜಿಯ ಕೈತಪ್ಪಿ ಹೋಗ್ತವೆ. ನಂತರದಲ್ಲಿ ಮೊಘಲರ ಶಾಹಿದ್ ಖಾನನ ಮೇಲೆ ದಾಳಿ 1663ರಲ್ಲಿ ಔರಂಗಜೇಬನು ತನ್ನ ಮಾವ ಶಾಹಿದ್ ಖಾನನ ದಕ್ಕನ್ ಗವರ್ನರ್ ಆಗಿ ನೇಮಿಸುತ್ತಾನೆ. ಶಾಹಿದ್ ಖಾನ್ ಚಕನ್ ಮತ್ತು ಉತ್ತರ ಕೊಂಕಣದ ಪ್ರದೇಶಗಳನ್ನ ವಶಪಡಿಸಿಕೊಂಡು ಪುಣೆಯಲ್ಲಿ ಬಂದು ಬೀಡನ್ನ ಬಿಟ್ಟಿರ್ತಾನೆ.
1463ರಲ್ಲಿ ಏಪ್ರಿಲ್ ತಿಂಗಳು ರಾತ್ರಿ ಶಿವಾಜಿಯು ತನ್ನ 400 ಸೈನಿಕರೊಂದಿಗೆ ರಹಸ್ಯವಾಗಿ ಶಾಹಿಸ್ ಖಾನನ ನಿವಾಸದ ಮೇಲೆ ದಾಳಿಯನ್ನ ಮಾಡಿ ಮತ್ತು ಲಾಲಾ ಮಹಲಕ್ಕೆ ಬೆಂಕಿಯನ್ನ ಇಡ್ತಾ ಹೋಗ್ತಾನೆ. ಬಟ್ ಅಲ್ಲಿಂದ ಶಾಹಿಸ್ ಖಾನ್ ಪಲಾಯನವನ್ನ ಗೈತಾನೆ, ಕೋಟೆಯಿಂದ ಹಾರಿ ಪಲಾಯನವನ್ನ ಗೈತಾನೆ. ಬಟ್ ಅಲ್ಲಿರ್ತಕ್ಕಂಥ ಅಪಾರ ಸಂಪತ್ತನ್ನ ಕೊಳ್ಳೆ ಹೊಡಿತಾರೆ ಶಿವಾಜಿ. ನೆಕ್ಸ್ಟ್ ನೋಡಿ, ಸೂರತ್ ನಗರದ ಮೇಲೆ ದಾಳಿ 1464ರಲ್ಲಿ ಸೂರತ್ ಮೇಲೆ ದಾಳಿಯನ್ನ ಮಾಡ್ತಾನೆ. ಮೊಘಲರ ಶ್ರೀಮಂತ ಬಂದರು ಪಟ್ಟಣವಾದ ಸೂರತ್ ಮೇಲೆ ಶಿವಾಜಿಯು ಜನವರಿ 1464ರಲ್ಲಿ ದಾಳಿಯನ್ನ ಮಾಡ್ತಾ ಹೋಗ್ತಾನೆ. ಸೊ ಅಲ್ಲಿ ಸುಮಾರು 1 ಕೋಟಿ ಬೆಲೆ ಬಾಳತಕ್ಕಂಥ ಚಿನ್ನ, ಬೆಳ್ಳಿ ಮತ್ತು ವಜ್ರಗಳನ್ನ ಕೊಳ್ಳೆ ಹೊಡೆದು ಸೂರತ್ನ ಮೊಘಲರ ಗವರ್ನರ್ ಆಗಿರ್ತಕ್ಕಂಥ ಇನಾಯತ್ ಖಾನನು ಅಲ್ಲಿಂದ ಪಲಾಯನವನ್ನ ಮಾಡ್ತಾ ಹೋಗ್ತಾನೆ. ಆದ್ರೆ ಇಂಗ್ಲಿಷರು ತಮ್ಮ ವಸಾಹತುಗಳನ್ನ ರಕ್ಷಿಸಿಕೊಳ್ಳಲು ಏನ್ ಮಾಡ್ತಾರೆ ಅಂತಂದ್ರೆ ಶಿವಾಜಿಗೆ ಶರಣಾಗ್ತಾ ಹೋಗ್ತಾರೆ. ನಂತರ ಮುಧೋಳ, ಸಾವಂತವಾಡಿ ಮತ್ತು ದಕ್ಷಿಣದ ಕನ್ನಡದ ಬಸರೂರರ 1465ರಲ್ಲಿ ಅವುಗಳನ್ನು ಲೂಟಿ ಮಾಡಿಬಿಟ್ಟು, ಆದರೆ ಗೋವಾದಲ್ಲಿ ಪೋರ್ಚುಗೀಸರಿಂದ ಈ ಒಂದು ಶಿವಾಜಿಯ ಸೋಲನ್ನ ಅನುಭವಿಸ್ತಾನೆ. ನಂತರ ಈ ಒಂದು ಜೈಸಿಂಗನ ಮೇಲೆ ದಾಳಿ 1465ರಲ್ಲಿ ಶಾಹಿಸ್ತಾ ಖಾನನ ಸೋಲಿನಿಂದ ಕೋಪಗೊಂಡಿರ್ತಕ್ಕ ಎಂದು ಔರಂಗಜೇಬ್ ರಾಜನೀತಿ ತಜ್ಞ ಅಂಬರದ ಜೈಸಿಂಗನ ಬಲಿಷ್ಠ ಸೈನ್ಯದೊಂದಿಗೆ ಶಿವಾಜಿಯ ವಿರುದ್ಧ ಕಳಿಸಿಕೊಡ್ತಾನೆ. ಜೈಸಿಂಗನು ಬಿಜಾಪುರದ ಸುಲ್ತಾನ ಜಂಜಿರಾದ್ ಸಿದ್ದಿಗಳು ಮತ್ತು ಮಹಾರಾಷ್ಟ್ರದ ಇತರೆ ನಾಯಕರೊಂದಿಗೆ ಶಿವಾಜಿಯ ವಿರುದ್ಧ ಇವರನ್ನ ಒಗ್ಗೂಡಿಸಿ ಏಪ್ರಿಲ್ 1465ರಲ್ಲಿ ಜೈಸಿಂಗನು ವಜ್ರಗಢವನ್ನು ವಶಪಡಿಸಿಕೊಂಡು ರಾಯಗಢ, ಸಿಂಹಗಢ ಕೋಟೆಗಳನ್ನ ಧ್ವಂಸ ಮಾಡ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ಪುರಂದರಗಢವನ್ನ ಮುತ್ತಿಗೆಯನ್ನು ಹಾಕಿ ಮರಾಠರ ಸೇನಾನಿ ಬಾಜಿ ಪ್ರಭು ಅಲ್ಲಿ ಮರಣವನ್ನ ಹೊಂದುತ್ತಾನೆ. ನಂತರ ಪುರಂದರ ಒಪ್ಪಂದ 1465. ಸೊ ಬಲಿಷ್ಠ ಜಯಸಿಂಗನನ್ನ ಎದುರಿಸಲಾಗದೆ ಶಿವಾಜಿ ಪುರಂದರ ಕೋಟೆಗಳನ್ನ ಶರಣಾಗತನಾಗಿ ಶಾಂತಿ ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತಾ ಹೋಗ್ತಾನೆ. ಕೋಟೆಗಳನ್ನ ವಶಪಡಿಸಿಕೊಳ್ಳುವುದರಲ್ಲಿ ವಿಫಲನಾಗಿರ್ತಕ್ಕಂಥ ಒಂದು ಶಿವಾಜಿ ಆತನ ಒಂದು ಏನ ಮಾಡ್ತಾನೆ ಅಂದ್ರೆ ಶಿವಾಜಿಯ ತನ್ನ ವಶದಲ್ಲಿರ್ತಕ್ಕಂಥ 23 ಕೋಟೆಗಳನ್ನ ಮುಘಲರಿಗೆ ಬಿಟ್ಟು ಕೊಡಬೇಕಾಗತ್ತೆ. ನಂತರ ರಾಯಗಢ ಒಳಗೊಂಡ ಕೇವಲ 12 ದುರ್ಗಗಳು ಶಿವಾಜಿಗೆ ಸೇರ್ತವೆ. ನಂತರ 16 ಲಕ್ಷ ರೂಪಾಯಿಗಳನ್ನ ವಾರ್ಷಿಕ ಆದಾಯ ಬರುವ ಪ್ರದೇಶಗಳನ್ನ ಮೊಘಲರಿಗೆ ನೀಡಲು ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ನಂತರ ಶಿವಾಜಿ ಮಗ ಶಂಭಾಜಿಯ ನೇತೃತ್ವದಲ್ಲಿ 5,000 ಅಶ್ವಪಡೆಗಳನ್ನ ಮೊಘಲರ ಸೇವೆಗೆ ಕಳುಹಿಸ್ತಾ ಹೋಗ್ತಾನೆ. ನಂತರ ಮೊಘಲರ ಪರವಾಗಿ ದಕ್ಕಣಿನಲ್ಲಿ ಹೋರಾಡಲು ಶಿವಾಜಿ ಒಪ್ಕೊಳ್ತಾನೆ. ಅದೇ ರೀತಿಯಾಗಿ ಶಿವಾಜಿಯ ಮಗ ಶಂಭಾಜಿಗೆ ಮನ್ಸಬ್ದಾರನಾಗಿ ಆಳ್ವಿಕೆಯನ್ನು ಮಾಡಲು ಮನ್ಸಬ್ದಾರ ಒಂದು ಹುದ್ದೆಯನ್ನ ನೀಡ್ತಾ ಹೋಗ್ತಾರೆ. ಮೊಘಲರ ಮನ್ಸಬ್ದಾರನಾಗಿ ಸೇವೆಯನ್ನು ಸಲ್ಲಿಸಲು ಇದನಿಗೆ ಒಂದು ಅಧಿಕಾರವನ್ನು ನೀಡುತ್ತಾರೆ. ನೆಕ್ಸ್ಟ್ ಶಿವಾಜಿಯ ಆಗ್ರಾ ಭೇಟಿ 1466ರಲ್ಲಿ ಮೇ 19 ಪುರಂದರಗಡ ಒಪ್ಪಂದದ ನಂತರ ಮೊಘಲರ ಆಧಿಪತ್ಯ ಒಪ್ಪಿಕೊಂಡಿರ್ತಕ್ಕಂಥ ಈ ಒಂದು ಶಿವಾಜಿ ಸನ್ಮಾನಿಸುವುದಕ್ಕಾಗಿ ಹೇಳಿ ಆತನನ್ನ ಆತಿಥ್ಯ ಸ್ವೀಕರಿಸುವಂತೆ ಆಗ್ರಹಕ್ಕೆ ಆಹ್ವಾನಿಸಲಾಗುತ್ತೆ. ನಂತರ ಜಯಸಿಂಗನ ಮಾತಿನಂತೆ ತನ್ನ ಆಡಳಿತ ಜವಾಬ್ದಾರಿಯನ್ನ ತಾಯಿ ಜಿಜಾಬಾಯಿಗೆ ವಹಿಸಿ ಅವಳ ರಾಜಪ್ರತಿನಿಧಿಯನ್ನಾಗಿ ನೇಮಿಸಿ ಮಗ ಶಂಭಾಜಿಯೊಂದಿಗೆ ಆಗ್ರಾಕ್ಕೆ ಬರ್ತಾನೆ ಶಿವಾಜಿ. ನಂತರ ಅವನನ್ನ ಬಂಧಿಸಿ ಶಿವಾಜಿ ಮತ್ತು ಶಂಭಾಜಿಯವರನ್ನು ಕೂಡ ಏನ್ ಮಾಡ್ತಾನೆ ಅಂದ್ರೆ ಕಾರಾಗೃಹಕ್ಕೆ ತಳ್ತಾನೆ ಈ ಒಂದು ಔರಂಗಜೇಬ್. ನಂತರ ಶಿವಾಜಿ ಇಲ್ಲಿ ಹೆದರೋದಿಲ್ಲ. ಶಿವಾಜಿ ತನ್ನ ಚಾಣಾಕ್ಷತೆಯಿಂದ ಬಹುಬೇಗನೆ ಉಪಾಯದಿಂದ ಏನು ಮಾಡ್ತಾನೆ ಅಂದ್ರೆ ಹೂವು ಮತ್ತು ಹಣ್ಣಿನ ಬುಟ್ಟಿಯಲ್ಲಿ ಕುಳಿತು ಅಲ್ಲಿಂದ ತಪ್ಪಿಸಿಕೊಂಡು ನಂತರ ಶಿವಾಜಿ ತನ್ನ ಚಾಣಾಕ್ಷತೆಯಿಂದ ಬಹುಬೇಗನೆ ಉಪಾಯದಿಂದ ಹೂವು ಮತ್ತು ಹಣ್ಣಿನ ಬುಟ್ಟಿಯಲ್ಲಿ ಕುಳಿತು ಅಲ್ಲಿಂದ ತಪ್ಪಿಸಿಕೊಂಡು
1466ರಲ್ಲಿ ರಾಯಗಢಕ್ಕೆ ತಲುಪ್ತಾ ಹೋಗ್ತಾನೆ. ಮೊಘಲರ ವಶದಲ್ಲಿರ್ತಕ್ಕಂತಹ ಎಲ್ಲ ಕೋಟೆಗಳನ್ನ ಮರುವಶಕ್ಕೆ ಪಡೆದುಕೊಳ್ತಾ ಹೋಗ್ತಾನೆ ಶಿವಾಜಿ. ನಂತರದಲ್ಲಿ ಕೊಂಕಣ, ಬಿರಾರ ವಶ ಮತ್ತು ಸೂರತ್ನ ಲೂಟಿ ಮಾಡ್ತಾ ಹೋಗ್ತಾನೆ. 1470ರಲ್ಲಿ ಶಿವಾಜಿ ಕೊಂಕಣ ಮತ್ತು ಬಿರಾರ್ ಮೇಲೆ ದಾಳಿಯನ್ನ ಮಾಡಿ ಅವುಗಳನ್ನ ವಶಕ್ಕೆ ಪಡೆದುಕೊಳ್ತಾನೆ. ಅದೇ ರೀತಿಯಾಗಿ ಶಿವಾಜಿ ಮೊಘಲರ ಜಗಳಿ ಕೇಂದ್ರವಾಗಿರ್ತಕ್ಕಂತಹ ಈ ಒಂದು ಸೂರತ್ ಅನ್ನು ಅಥವಾ ಬಂದರು ಆಗಿರ್ತಕ್ಕಂಥ ಈ ಒಂದು ಸೂರತ್ ಅನ್ನ ಬಂದು ಲೂಟಿಯನ್ನ ಮಾಡ್ತಾ ಹೋಗ್ತಾನೆ. ನಂತರ 1470ರಲ್ಲಿ ಶಿವಾಜಿಯ ಸ್ನೇಹಿತ ದಾನಾದಿ ಮಂಚೂರಿ ಹೋರಾಡಿ ಸಿಂಹಗಡ ಕೋಟೆಗಳನ್ನ ಗೆದ್ದು ಹಾಗೂ ಅಲ್ಲೇ ತನ್ನ ಒಂದು ಮರಣವನ್ನು ಕೂಡ ಹೊಂದುತ್ತಾನೆ. ಈ ಮರಣವನ್ನು ಕೇಳಿರ್ತಕ್ಕಂಥ ಶಿವಾಜಿ ಕೋಟೆಗಳನ್ನ ಗೆದ್ದುಕೊಂಡೆ, ಆದರೆ ಸಿಂಹವನ್ನ ಕಳೆದುಕೊಂಡೆ ಅಂತ ಹೇಳ್ತಾ ಹೋಗ್ತಾನೆ. ನಂತರ ಈತನ ಪಟ್ಟಾಭಿಷೇಕವಾಗುತ್ತೆ. ಸೊ ಶಿವಾಜಿಯ ಪಟ್ಟಾಭಿಷೇಕ 1474ರಲ್ಲಿ ಜೂನ್ 16ರಂದು ಛತ್ರಪತಿ ಎಂಬ ಬಿರುದಿನೊಂದಿಗೆ ಈತನ ಒಂದು ಪಟ್ಟಾಭಿಷೇಕವಾಗುತ್ತೆ. ನಂತರ ಕಾಶಿಯ ಗಂಗಾಧರ್ ಪಂಡಿತ ಎಂಬುವರು ಈತನ ಒಂದು ಕಿರೀಟಧಾರಣೆಯನ್ನ ಮಾಡ್ತಾ ಹೋಗ್ತಾರೆ. ಶಿವಾಜಿಯ ಪಟ್ಟಾಭಿಷೇಕವಾಗಿರ್ತಕ್ಕಂಥ ಬರೀ 11 ದಿನಗಳಲ್ಲೇ ತಾಯಿ ಜೀಜಾಬಾಯಿ ಮರಣವನ್ನು ಹೊಂದುತ್ತಾಳೆ. ನಂತರ ಶಿವಾಜಿ ಕೌಟುಂಬಿಕ ಅಂತಃಕಲಹದಿಂದ ಸಾಮಾನ್ಯ ಶಕ 1480ರಲ್ಲಿ ನಿಧನವನ್ನು ಹೊಂದುತ್ತಾನೆ. ಇವನ ಸಮಾಧಿ ಇವಾಗ ರಾಯಗಢದಲ್ಲಿದೆ ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ ನೋಡಿ, ಉಪಸಂಹಾರ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನ ನೀವು ಯಾವ ರೀತಿ ಇದುವರೆಗೂ ನೀವು ಯಾವ ರೀತಿ ಈ ಒಂದು ಆನ್ಸರನ್ನು ಬರೆದಿದ್ದೀರಾ ಅನ್ನೋದ್ರ ಮೇಲೆ ನೀವು ಒಂದು ಉಪಸಂಹಾರವನ್ನು ಕೊಡ್ತಾ ಹೋಗ್ತೀರಾ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಿಮಗೆ ಯಾವುದ್ರ ಮೇಲೆ ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಶೋರಾಗಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದೇ ರೀತಿಯಾಗಿ PDF ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ಏನಾದರೂ ಇದು ವಿಡಿಯೋನ PDF ಬೇಕು ಅಥವಾ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗಲಿಲ್ಲ ಅಂತಂದರೆ PDF ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಖುದ್ದಾಗಿ ಏನಪ್ಪ ಅಂತಂದರೆ ಈ ಒಂದು PDF ಲಿಂಕನ್ನು ನಿಮಗೆ ಶೇರ್ ಮಾಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಶಿವಬಸಯ್ಯ 108 ಇರ್ತಕ್ಕಂಥ ಒಂದು ಇನ್ಸ್ಟಾಗ್ರಾಮ್ ID ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಅಲ್ಲಿಯೂ ಕೂಡ ಈ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಿರ್ತೀನಿ. ಸೊ ಅಲ್ಲಿಯೂ ಕೂಡ ನೀವೇನಪ್ಪ ಅಂತಂದರೆ ಈ ಒಂದು ವಿಡಿಯೋಸ್ಗಳನ್ನ ನೋಡ್ಕೋಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.